ರಾಜ್ಯ ಸರ್ಕಾರ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮ 59A ನಿಯಮದ ಮೇರೆಗೆ ಅಧಿವೇಶನ ಮುಕ್ತಾಯಗೊಂಡ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು, ಮಾನ್ಯ ಸಭಾಧ್ಯಕ್ಷರೇ, ಹೇಳ್ಬೋದಾ? ಕಿವಿ ಇದೆಯಾ? ಓಕೆ, ಸಂತೋಷ. ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಸಭಾಧ್ಯಕ್ಷರೇ 15/10/2025 ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಅಂದರೆ ಏನಪ್ಪ ಅಂದರೆ, ಸರ್ಕಾರಿ ಸಭೆ ಮತ್ತು ಸಮಾರಂಭಗಳಿಗೆ ಜನಪ್ರತಿನಿಧಿಗಳನ್ನು ಆಹ್ವಾನಿಸುವ ಬಗ್ಗೆ ಅನುಸರಿಸಬೇಕಾದ ಶಿಷ್ಟಾಚಾರದ ಕುರಿತು ಸಮಗ್ರವಾದ ಸೂಚನೆಗಳನ್ನು ಈಗಾಗಲೇ ಸರ್ಕಾರಿ ಸುತ್ತೋಲೆ 34 HPA 2018 ದಿನಾಂಕ 16/4/2019 ಹೊರಡಿಸಲಾಗಿತ್ತು. ಅದಕ್ಕೊಂದು ಕಾರ್ಯಜೆಂಡವನ್ನು ಇಶ್ಯೂ ಮಾಡಿ ಒಂದು ಸರ್ಕ್ಯುಲರ್ ಹೊರಡಿಸಿದ್ದಾರೆ. ಅದರಲ್ಲಿ ಏನಂತ ಅಂದರೆ, ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕಾರ್ಯಕ್ರಮವನ್ನು ಉದ್ಘಾಟಿಸುವಾಗ ಸ್ಥಳೀಯ ವಿಧಾನಸಭಾ ಕ್ಷೇತ್ರದ ಶಾಸಕರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುತ್ತಿದ್ದರು. ಇದನ್ನು ಸರ್ಕಾರ ಮಾರ್ಪಾಡು ಮಾಡಿರುವುದರಿಂದ ಸ್ಥಳೀಯ ಶಾಸಕರ ಹಕ್ಕಿಗೆ ಚ್ಯುತಿ ಉಂಟಾಗುವುದರ ಜೊತೆಗೆ ಕ್ಷೇತ್ರದ ಜನರ ಮುಂದೆ ಅವಮಾನ ಮಾಡಿದಂತಾಗಿದೆ. ಆದ್ದರಿಂದ ಈ ಹಿಂದೆ ಇದ್ದಂತೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಉದ್ಘಾಟಿಸುವ ಯಾವುದೇ ಸಾರ್ವಜನಿಕ ಸರ್ಕಾರಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸ್ಥಳೀಯ ಶಾಸಕರೇ ವಹಿಸುವಂತೆ ಮತ್ತೊಮ್ಮೆ ಮಾರ್ಪಾಡು ಮಾಡಲು ಹೊರಡಿಸಬೇಕೆಂದು ಸರ್ಕಾರವನ್ನು ಒತ್ತಾಯಿಸುತ್ತೇನೆ. ಹಾಗೆ ನಿಮ್ಮದೂ ಅಷ್ಟೇ ಮಾನ್ಯ ಸಭಾಧ್ಯಕ್ಷರೇ, ನಿಮ್ಮದಕ್ಕೂ ಕೂಡ ನಿಮ್ಮದು ಒಂದು ಅಧಿಸೂಚನೆ ಹೊರಡಿಸೋರೆ. ಕರ್ನಾಟಕ ರಾಜ್ಯದಲ್ಲಿನ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಅನುಸರಿಸಬೇಕಾದ ಜ್ಯೇಷ್ಠತಾ ಪಟ್ಟಿ ಅಂತ ಹಾಕಿ ಫಸ್ಟ್ ರಾಜ್ಯಪಾಲರು, ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವ ಸಂಪುಟ ದರ್ಜೆಯ ಸಚಿವರು, ಉಪಮುಖ್ಯಮಂತ್ರಿಗಳು, ಕೇಂದ್ರ ರಾಜ್ಯ ಸಚಿವರು, ಸಭಾಪತಿಗಳು, ಕರ್ನಾಟಕ ವಿಧಾನ ಪರಿಷತ್ತು 6ನೇ ಇದರಲ್ಲಿ ಸೀರೀಸ್ ನಂಬರಲ್ಲಿ 7ರಲ್ಲಿ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳು, ಆಮೇಲೆ ಸಭಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆ. ನಿಮಗೂ ಕೂಡ ಅವಮಾನ ಮಾಡಿದ್ದಾರೆ. ಅಂದರೆ ನಿಮ್ಮದೂ ಕೂಡ ವಿಧಾನ ಪರಿಷತ್ತಿನ ಸಭಾಪತಿಗಳಾದಮೇಲೆ ನಿಮ್ಮನ್ನು ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧಿಪತಿಗಳಾದಮೇಲೆ ನಿಮ್ಮದು ತಂದಿದ್ದಾರೆ. ಜೊತೆಗೆ ನಮ್ಮದು ಇಲ್ಲಿ ಇರೋ ಎಲ್ಲ ಶಾಸಕರು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡ್ತಾರೆ. ಮುಖ್ಯಮಂತ್ರಿಗಳನ್ನ, ಉಪಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡಿದ್ಮೇಲೆ ಅವ್ರಿಗೆ ಶಾಸಕರಿಗೆ ಮರ್ಯಾದೆ ಇಲ್ಲ ಅಂತ ಹೇಳಿದ್ರೆ, ಇನ್ನು ನಾವು ಮುಖ್ಯಮಂತ್ರಿಗಳು ಬಂದಾಗ ಅವ್ರ ಜೊತೆ ಸ್ಥಳೀಯ ಶಾಸಕರ ಅಧ್ಯಕ್ಷತೆ ವಹಿಸಿಲ್ಲ ಅಂತ ಅಂದರೆ, ಬರೀ ಗೆಸ್ಟ್ ಆಗಿ ಹೋಗೋ ಅಂತ ಅಂದರೆ, ನಾವು ಜನಗಳಿಂದ ಆಯ್ಕೆ ಆಗಿರೋರು. ನಾವು ಶಾಸಕರು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡಿದಂಥವ್ರು. ಶಾಸಕರು ಮುಖ್ಯಮಂತ್ರಿಗಳನ್ನ ಆಯ್ಕೆ ಮಾಡಿ ಮುಖ್ಯಮಂತ್ರಿಗಳೇ ನಮ್ಮನ್ನು ಅವಮಾನ ಮಾಡ್ತಾರೆ. ಸಚಿವ ಸಂಪುಟ ಸಭೆಯಲ್ಲಿ ಇಟ್ಬಿಟ್ಟು ಈ ರೀತಿಯ ಮಾರ್ಪಾಡುಗಳನ್ನು ಮಾಡ್ತಂದ್ರೆ ಇದು ಯಾವ ರೀತಿ ಘನತೆ ತರುತ್ತೆ ಸಭೆಗೆ ಅನ್ನೋದನ್ನ ಮಾನ್ಯ ಸಭಾಪತಿಗಳು ನಮ್ಮ ರಕ್ಷಣೆಗೆ ಬರಬೇಕು. ನಿಮಗೂ ಅವಮಾನ ಆಗಿದೆ, ನೀವು ಕೂಡ ನಿಮ್ಮನ್ನು ರಕ್ಷಣೆ ಮಾಡ್ಕೊಳ್ಳೋಂಥ ಕೆಲಸ ಆಗಬೇಕು ಅಂತೇಳಿ ಇಲ್ಲೆಲ್ಲ 224 ಶಾಸಕರ ಪರವಾಗಿ ನಾನು ನಿಮ್ಮನ್ನು ವಿನಂತಿ ಮಾಡ್ಕೊಳ್ತೇನೆ ಮಾನ್ಯ ಸಭಾಪತಿ.